ಮನೆ ಯಜಮಾನನನ್ನ ಕಳೆದುಕೊಂಡು ಆ ಕುಟುಂಬ ಕಣ್ಣೀರಿನಲ್ಲಿ ಕೈ ತೊಳೆತಿದೆ. ಸರ್ಕಾರದ ಸಹಾಯ ಅನ್ನೋದು ಆ ಬಡ ಕುಟುಂಬಕ್ಕೆ ನಿಲುಕದ ನಕ್ಷತ್ರ. ಪರಿಣಾಮ ನಿರ್ಗತಿಕ ಕುಟುಂಬ ಇದೀಗ ದಿಕ್ಕು ಕಾಣದೆ ಕಂಗಾಲಾಗಿದೆ. ಬಿಕ್ಕಿ ಬಿಕ್ಕಿ ಕಣ್ಣೀರು ಹಾಕ್ತಾ ಬಿಸಿ ಎದುರಿಸಿರನ್ನ ಬಿಡ್ತಾ ನಿಂತಿರೋ ಈ ಕುಟುಂಬಕ್ಕೆ ಜೀವನವೇ ನರಕವಾಗಿದೆ. ಮನೆನುಗ ಹೊತ್ತು ಹೆಂಡತಿ ಮಗುವನ್ನ ಸಾಕಿ ಸಲಹುತ್ತಿದ್ದ ಪತಿರಾಯ ಸಾಲಬಾಧೆಗೆ ಹೆದರಿ ವಿಷ ಸೇವಿಸಿ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಹೌದು, ಬಳ್ಳಾರಿ ಜಿಲ್ಲೆ ಶಿರಗುಪ್ಪ ತಾಲೂಕಿನ ಕೆಂಚನಗುಡ್ಡ ಗ್ರಾಮದ ಈ ಬಡ ಕುಟುಂಬಕ್ಕೆ ಮನೆ ಯಜಮಾನ ಸಾವನ್ನಪ್ಪಿರುವುದು ಕಂಗಾಲಾಗಿಸಿದೆ. ಆದರೆ ಸಹಾಯಕ್ಕೆ ಬರಬೇಕಿದ್ದ ಜಿಲ್ಲಾಡಳಿತ ಮಾನವೀಯತೆ ಮರೆತು ಅನಾಗರಿಕವಾಗಿ ವರ್ತಿಸುತ್ತಿದೆ ಅನ್ನೋ ಆರೋಪ ಕೇಳಿಬಂದಿದೆ. ಅಂದ್ಹಾಗೆ ತುಂಬು ಗರ್ಭಿಣಿ ಈ ರಾಜೇಶ್ವರಿಯ ಪತಿ ವೀರೇಶ್ ಗೌಡ ಕೃಷಿಯಲ್ಲೇ ಬದುಕು ಕಂಡುಕೊಂಡಾತ. ಸಾಲ ಸೋಲ ಮಾಡಿ ತನ್ನ ಹೊಲದಲ್ಲಿ ಬೆಳೆ ಬೆಳೆದಿದ್ದ. ಆದ್ರೆ ಮಳೆ ಇಲ್ಲದೆ ಬೆಳೆ ಕೈಕೊಟ್ಟಿತ್ತು. ಪರಿಣಾಮ 3 ಲಕ್ಷ ಸಾಲ ತಲೆ ಮೇಲಿತ್ತು. ಸಾಲಗಾರರಿಗೆ ಅಂಜಿದ ವೀರೇಶ್ ಕಳೆದ 8 ತಿಂಗಳ ಹಿಂದೆ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಪತಿ ಸಾವು ಆತನ ಕುಟುಂಬವನ್ನ ಬೇದಿಗೆ ತಳ್ಳಿದೆ. ಬಂದು ಎಣ್ಣೆ ಕುಡಿದು ಹೊಲ್ದ ಮಕ್ಕೊಂಡಿದ್ನಾರಿ. ಹೊರಗಡೆ ಐತ್ರಿ, 1 3 ಲಕ್ಷ ಐತಂತ ಹೇಳಿ ಅಳ್ತಿದ್ನಾರಿ. ಯಾವಾಗನ ಏನಾಗುತ್ತೆ ಹೇಳು, ಹೊಲ ಆದ್ರೆ ಮಾರಿ ನಾವು ದುಡ್ಕೊಂಡ್ ಅಂತ ಹೇಳ್ತಿದ್ನಾರಿ. ಆದ್ರೂ ನಾವು ಅಂತೇಳಿ 4 ದಿನ ಆಗಿಲ್ಲ ರೀ, ಬಂದು ಎಣ್ಣೆ ಕುಡಿದು ಮಕ್ಕೊಂಬಿಟ್ಟಾನ್ರಿ ಹೊಲ್ದ. ಪರಿಹಾರ ಕೇಳಿದ್ರೆ ಅತ್ತೆ ಹೆಸ್ರಲ್ಲಿ ಐತ್ರಿ ಹೊಲ, ಮಗನ ಹೆಸ್ರಲ್ಲಿಲ್ಲಲ್ಲ. ಅತ್ತೆ ಹೆಸ್ರಲ್ಲಿ ಐತಿ, 8,000 ರೂಪಾಯಿ ಸಾಲ ನಾವು ಕೊಡಂಗಿಲ್ಲ ಅಂತಾರ್ರಿ. ನಮ್ದು ಇರೋದೇ 3 ಎಕರೆ ಗದ್ದಿಗೆ 8,000 ರೂಪಾಯಿ ಕೊಟ್ಟಾರ್ರಿ ಸಾಲ. ನಮ್ಮಮ್ಮ ನಮ್ಮ ಅಪ್ಪನವ್ರು ನೋಡ್ರೆ ಬಡವ್ರಿ ಎಲ್ಲ. ನಮಗೆ ಇವಾಗ ನಾವೇ ಇರಬಾರ್ದು ಅನ್ಸ್ಬಿಟ್ಟತ್ ನೋಡ್ರಿ. ವೀರೇಶ್ ಉಳುಮೆ ಮಾಡ್ತಿದ್ದ 3/4 ಎಕರೆ ಹೊಲ ವೀರೇಶ್ ಗೌಡನ ತಾಯಿ ಹೆಸರಲ್ಲಿದೆ. ಅವರ ತಾಯಿ ಬರೀ 8,000ಕ್ಕೆ ಬರೋಬ್ಬರಿ 10 ವರ್ಷಗಳ ಹಿಂದೆ ಗುತ್ತಿಗೆ ನೀಡಿದ್ದಾರೆ. ಅಲ್ಲದೆ ಅವರು ಕೂಡ ಮೃತಪಟ್ಟಿದ್ದಾರೆ. ಇದು ಗರ್ಭಿಣಿ ರಾಜೇಶ್ವರಿಗೆ ಪತಿ ಸಾವಿನ ಪರಿಹಾರ ಪಡೆಯಲು ತೊಡಕಾಗಿದೆ. ಪತಿ ಆತ್ಮಹತ್ಯೆಗೆ ಶರಣಾದ ಬಳಿಕ 3 ವರ್ಷದ ಮಗುವನ್ನ ಜೊತೆಗಿಟ್ಕೊಂಡು ಪರಿಹಾರಕ್ಕಾಗಿ ತಾಲೂಕು ಹಾಗೂ ಜಿಲ್ಲಾ ಕಚೇರಿಗೆ ಕಳೆದ 8 ತಿಂಗಳಿನಿಂದ ಅಲಿದು ಸುಸ್ತಾಗಿದ್ದಾರೆ. ಆದ್ರೆ ಪರಿಹಾರ ಮಾತ್ರ ಸಿಕ್ಕಿಲ್ಲ. ಈಗ 8 ತಿಂಗಳಾಯ್ತು ಅಪ್ಪು ಹಗಲಿ ರಾತ್ರಿ ತಿರುತ್ರಿ. ಯಾವ ಪರಿಹಾರ ಸುದ್ದಿ ಕಿವಿ ಕೇಳ್ರಿ ಸರ್. ಮೇಲೆ ಅಧಿಕಾರಿ ಕೃಷಿ ಅಧಿಕಾರಿಗೆ ಹೋಗಿವ್ರಿ, ತಹಸೀಲ್ದಾರ್ ಆಫೀಸ್ಗೆ ಹೋಗಿವಿ, ಗಿರ್ದವ್ರ ಆಫೀಸ್ಗೆ ಹೋಗಿವ್ರಿ. ಅಪ್ಪುಟ್ಟು ಯಾವ್ದು ನಮ್ಮ ಕಿವಿ ಕೇಳಿಲ್ಲ. ಅಪ್ಪುಟ್ಟು ನಮ್ಗೆ ಕೀಳು ಮಾಡಿಬಿಟ್ರಿ. ಅಷ್ಟು ಸನ್ಯಾಕ ನಾವು ಹೋದ್ರ ಅಪ್ಪುಟ್ಟು ಸೇರ್ವಲ್ರಿ ಸರ್. ಅಪ್ಪುಟ್ಟು ನೀವು ಯಾರು ನಡ್ರಿ ಬರ್ಬಾಡ್ರಿ ಓರು. ತುತ್ತು ಅನ್ನಕ್ಕೂ ಪರದಾಡ್ತಿರೋ ಕುಟುಂಬ ಅನಾಥವಾಗಿದೆ. ಸದ್ಯ ಅಪ್ಪನ ಆಶ್ರಯದಲ್ಲಿರೋ ರಾಜೇಶ್ವರಿ 9 ತಿಂಗಳ ಗರ್ಭಿಣಿಯಾಗಿದ್ದು ಏನು ಅರಿಯದ 3 ವರ್ಷದ ಕಂದಮ್ಮನನ್ನು ಸಾಕಿ ಸಲಹಬೇಕಿದೆ. ಇಂಥ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಅಧಿಕಾರಿಗಳು ಮಾನವೀಯತೆ ದೃಷ್ಟಿಯಿಂದಲಾದ್ರೂ ನೆರವಿಗೆ ಬರಬೇಕಿದೆ. ಬಸವರಾಜ್, TV9, ಬಳ್ಳಾರಿ.